ಇವತ್ತು ನಾನು ತುಲಾ ರಾಶಿಯವರ ಲವ್ ಲೈಫ್ ಹೇಗಿದೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಪ್ರೇಮಿಗಳ ಬಗ್ಗೆ ಟ್ಯಾರೋ ಮುಖಾಂತರ ಮಾಹಿತಿನ ಕೊಡ್ತಾ ಇರೋದು. ನಿಮಗೆ ರೆಸೊನೇಟ್ ಆದರೆ ತೊಗೊಳ್ಳಿ, ಇಲ್ಲ ಅಂದರೆ ಬಿಟ್ಬಿಡಿ. ಮೆಸೇಜ್ ಅಂತ ಹೇಳೋದಾದರೆ ತುಂಬ ಸಮೃದ್ಧಿನ ಅನುಭವಿಸ್ತೀರಾ ಈ ವರ್ಷ ಅಂತ ನಂಗೆ ಅನಿಸುತ್ತೆ. ಮತ್ತು ನಾನು ಹೇಳೋದಂದರೆ, ನೀವು ರೀಸೆಂಟ್ಲಿ ಎಂಗೇಜ್ಡ್ ಆಗಿರ್ತೀರ, ಕೆಲವರಿಗೆ ನಿಮ್ಮ ನಿಶ್ಚಿತಾರ್ಥ ಕೂಡ ಆಗಿರುತ್ತೆ ಅಂತ ನಾನು ಹೇಳ್ತೀನಿ. ಇನ್ನು ಕೆಲವರಿಗೆ ತುಂಬ ಒಬ್ಬ ವ್ಯಕ್ತಿ ಜೊತೆ ಕಮಿಟ್ ಆಗಬೇಕು ಅನ್ನೋ ಫೀಲಿಂಗ್ ಇರುತ್ತೆ ನಿಮಗೆ. ಫಸ್ಟ್ ಕಾರ್ಡ್ ಬಂದುಬಿಟ್ಟು ನನಗೆ ಏಸ್ ಆಫ್ ವಾಂಡ್ಸ್ ಬಂದಿದೆ. ಈ ಕಾರ್ಡ್ ಏನಪ್ಪ ರೀಪ್ರೆಸೆಂಟ್ ಮಾಡುತ್ತೆ ಅಂದರೆ, ಅದರ್ ಪರ್ಸನ್ ಏನಿದ್ದಾರೋ ಅವರು ಮೇ ಬಿ ಐ ಟಿ ಫೀಲ್ಡಲ್ಲಿ ವರ್ಕ್ ಮಾಡೋರಾಗಿರ್ತಾರೆ, ಆರ್ಟಿಸ್ಟ್ ಆಗಿರ್ತಾರೆ. ಸೊ ನೀವು ಕಾಲೇಜಲ್ಲಿ ಓದೋರಾಗಿದ್ದರೆ ಅವರು ನಿಮ್ಮ ಫ್ರೆಂಡ್ ಝೋನಲ್ಲಿ ಇರ್ತಾರೆ. ಅವರು ಮೇ ಬಿ ನಾನು ಹೇಳೋದಾದರೆ ಫೈರ್ ಸೈನ್ನ ರೀಪ್ರೆಸೆಂಟ್ ಮಾಡೋರಾಗಿರ್ತಾರೆ. ಫೈರ್ ಸೈನ್ಸಲ್ಲಿ ಬರೋರಾಗಿದ್ದರೆ ನಾನು ಹೇಳೋದಾದರೆ ಅವರು ಮೇಷ ರಾಶಿಯವರಾಗಿರ್ತಾರೆ ಅಥವಾ ಸಿಂಹ ರಾಶಿಯವರಾಗಿರ್ತಾರೆ. ಇನ್ನು ಕೆಲವರು ಧನುರ್ ರಾಶಿಯವರು ಕೂಡ ಆಗಿರ್ತಾರೆ. ಮತ್ತು ನಾನು ಹೊಸ ವ್ಯಕ್ತಿ ಬರ್ತಾರೆ ಅಂತ ನಾನು ಹೇಳ್ತೀನಿ. ಹೈಯರ್ ಫ್ರೆಂಡ್ಸ್ ಬಂದಿರೋದ್ರಿಂದ ತುಂಬ ಋಷಿಯವರು ಅವ್ರ ಲೈಫ್ ಬಗ್ಗೆ ಅವರಿಗೆ ತುಂಬ ಕಾನ್ಸಂಟ್ರೇಷನ್ ಇರುತ್ತೆ. ನಾನು ಹೇಗೆ ಕಾಣ್ತೀನಿ, ನಾನು ಹೀಗೆ ಮಾಡ್ಬೋದಾ, ಇದನ್ನು ಮಾಡಿದರೆ ನನ್ನ ಲೈಫ್ ಸರಿ ಹೋಗುತ್ತಾ, ತುಂಬ ಚಿಂತೆ ಅವ್ರ ಬಗ್ಗೆನೇ ಅವ್ರು ಯೋಚನೆ ಮಾಡ್ತಾರೆ ಅಂತ ನನಗನ್ಸುತ್ತೆ. 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮಗೆ ತುಂಬ ಸ್ಮೂತಾಗಿರೋ ವರ್ಷ ಅಂತ ಹೇಳ್ತೀನಿ ಲವ್ ಲೈಫ್ ಬಗ್ಗೆ ಹೇಳೋದಾದರೆ. 4th ಕಾರ್ಡು ಮೆಜಿಷಿಯನ್ ಬಂದಿರೋದ್ರಿಂದ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ತುಂಬ ಅಟ್ರಾಕ್ಟಿವ್, ಫ್ಯಾಷನೇಟ್ ಇರೋ ಅಂಥ ವ್ಯಕ್ತಿ ಅಂತ ನಾನು ಹೇಳ್ತೀನಿ. ಅವರು ನಿಮಗೋಸ್ಕರ ಪ್ರೇ ಕೂಡ ಮಾಡ್ತಾರೆ, ನೀವು ಚೆನ್ನಾಗಿರಲಿ ಅಂತ ಅವ್ರು ಕೇಳ್ಕೊತಾರೆ ಅಂತ ನನಗನ್ಸುತ್ತೆ. ನನಗೆ 5th ಕಾರ್ಡ್ ಬಂದುಬಿಟ್ಟು 4 ಆಫ್ ವಾಂಡ್ಸ್ ಬಂದಿದೆ. ಇದೊಂದು ತುಂಬ ಒಳ್ಳೆ ರಿಲೇಷನ್ಶಿಪ್ ಆಗುತ್ತೆ. ನ್ಯೂ ಪರ್ಸನ್ ಎಂಟ್ರಿ ಆದರೆ ನಾನು ಹೇಳ್ತೀನಿ, ಹಳೆ ವ್ಯಕ್ತಿ ಏನಾದರೂ ಆಗಿದ್ದರೆ, ನೀವು ಕನೆಕ್ಟೆಡ್ ಆಗಿದ್ದರೆ ಅಥವಾ ನಿಮಗೆ ಅವ್ರ ಬಗ್ಗೆ ಫೀಲಿಂಗ್ಸ್ ಇದ್ದರೆ, ಅವರು ಫೈರ್ ಸೈನ್ಸ್ನಲ್ಲಿರೋರು ಆಗಿರ್ತಾರೆ. ಧನುರ್ ರಾಶಿ ಅಥವಾ ಸಿಂಹ ರಾಶಿದವ್ರು ಆಗಿರ್ತಾರೆ. ಇನ್ನು ನಿಮಗೆ ಹೊಸ ವ್ಯಕ್ತಿ ಎಂಟ್ರಿ ಆಗೋರಾಗಿದ್ದರೆ ಅವ್ರು ಖಂಡಿತ ಮಕರ ಅಥವಾ ಕನ್ಯಾ ರಾಶಿಯವ್ರು ಆಗಿರ್ತಾರೆ ಅಂತ ನನಗನ್ಸುತ್ತೆ. ಇದು ಒಂದು ಒಳ್ಳೆ ರಿಲೇಷನ್ಶಿಪ್ ಆಗಿರುತ್ತೆ. ನೀವು ತುಂಬ ಸ್ಟೇಬಲ್ ಆಗಿರ್ತೀರ ಋಷಿಯವರು ದುಡ್ಡಿನ ವಿಚಾರದಲ್ಲಿ ಅಂತ ನನಗನ್ಸುತ್ತೆ. 6th ಕಾರ್ಡ್ ಬಂದುಬಿಟ್ಟು ನನಗೆ ಎಂಪರಸ್ ಬಂದಿರೋದ್ರಿಂದ ತುಂಬ ಮಾತಾಡ್ತೀರಾ ನೀವು. ಅದರ್ ಪರ್ಸನ್ ಇರ್ಬೋದು ಅಥವಾ ನೀವೇ ಆಗಿರ್ಬೋದು, ತುಂಬ ಮಾತಾಡ್ತೀರಾ ಅಂತ ನನಗನ್ಸುತ್ತೆ. ಕಾರ್ಡ್ಸಲ್ಲಿ ತೋರಿಸ್ತಾ ಇದೆ. ಮತ್ತು ನೀವು ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಜೊತೆನೂ ತುಂಬ ಡಿಸ್ಕಸ್ ಮಾಡ್ತೀರಾ ಇದ್ರ ಬಗ್ಗೆ ಅಂತ ನನಗೆ ಇಲ್ಲಿ ಕಾರ್ಡ್ಸಲ್ಲಿ ತೋರಿಸ್ತಾ ಇದ್ರೆ, ನಿಮ್ಮ ಅಜ್ಜ ಅಥವಾ ಅಜ್ಜಿ ಆಗಿರ್ಬೋದು. 6 ಆಫ್ ಡೈಮಂಡ್ಸ್ ಬಂದಿರೋದ್ರಿಂದ ಜುಪಿಟರ್ ಅಂದರೆ ಗುರುಗ್ರಹದ ಪ್ರಭಾವದಿಂದ ತುಂಬ ಹೇಳಬೇಕಂದ್ರೆ ನಿಮ್ಗೆ ಖಂಡಿತ ಈ ವರ್ಷ ನಿಮ್ಮ ಮ್ಯಾರೇಜ್ ಆಗುತ್ತೆ ಅಂತ ನನಗನ್ಸುತ್ತೆ. ಕೆಲವರಿಗೆ ನಾನು ಹೇಳೋದಾದರೆ ಡಿಸೆಂಬರಲ್ಲಿ ಕೂಡ ಮ್ಯಾರೇಜ್ ಆಗಿರ್ಬೋದು ಅಥವಾ ಶ್ಯೂರ್ಲಿ ಎಂಗೇಜ್ಡ್ ಅಂತೂ ಆಗಿರ್ತೀರ ಅಂತ ನಂಗೆ ಅನಿಸುತ್ತೆ. ಫೂಲ್ ಕಾರ್ಡ್ ಬಂದಿರೋದ್ರಿಂದ ತುಂಬ ನೀವು ಮಸ್ತ್ ಮೂಡಲ್ಲಿರೋ ಅಂಥ ವ್ಯಕ್ತಿ ಅಂತ ನನಗನ್ಸುತ್ತೆ. ಮತ್ತು ನಾನು ಸ್ಟ್ರಾಂಗಾಗಿ ಹೇಳೋದಾದರೆ, ಹೊಸ ವ್ಯಕ್ತಿ ಬರೋರಾದರೆ ನನಗನ್ಸೋದು ಅವ್ರು ಮೇ ಬಿ ಧನುರ್ ರಾಶಿಯವ್ರು ಆಗಿರ್ತಾರೆ. ಸೊ ಶನಿ ತುಂಬ ಸ್ಟ್ರಾಂಗ್ ಆಗಿರುವಂಥ ವ್ಯಕ್ತಿ ಅಂತ ನಂಗೆ ಅನಿಸುತ್ತೆ. ಧನುರ ರಾಶಿಯವ್ರು ಆಗಿರ್ಬೋದು, ಮೇ ಬಿ ಅವ್ರು ಕ್ಯಾಪ್ರಿಕಾನ್ ಮಕರ ರಾಶಿಯವ್ರು ಕೂಡ ಆಗಿರ್ಬೋದು. ಫೈನಲಿ ನಿಮ್ಮ ಮದುವೆ ಖಂಡಿತ ಆಗುತ್ತೆ ಈ ವರ್ಷ ಅಂತ ನಂಗೆ ಅನಿಸುತ್ತೆ. ಹಳೆ ರಿಲೇಷನ್ಶಿಪ್ಪಲ್ಲಿ ಇದ್ದವ್ರಿಗೂ ಕೂಡ ತುಂಬ ಹ್ಯಾಪಿ ಆಗಿರುವಂಥ ಟೈಮು ಅಂತ ಅನಿಸುತ್ತೆ ನನಗೆ. ಇನ್ನು ಮೆಜಿಷಿಯನ್ ಕಾರ್ಡ್ ಬಗ್ಗೆ ಹೇಳೋದಾದರೆ, ಅದರ್ ಪರ್ಸನ್ ತುಂಬ ಮ್ಯಾಗ್ನೆಟಿಕ್. ಮೆಜಿಷಿಯನ್ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ತುಂಬಾ ಫ್ಯಾಷನೇಟ್ ಆಗಿರೋ ವ್ಯಕ್ತಿ, ತುಂಬಾ ತಮ್ಮ ಬ್ಯೂಟಿ ಕಾನ್ಷಿಯಸ್ ಅವರು, ತುಂಬಾ ಅವ್ರ ಲುಕ್ ಬಗ್ಗೆ ತುಂಬಾ ಕಾನ್ಸಂಟ್ರೇಟ್ ಮಾಡುವಂಥ ವ್ಯಕ್ತಿ. ಅವರು ನಿಮ್ಮನ್ನು ಗಮನಿಸ್ತಾ ಇರ್ತಾರೆ ಅಂತ ನಂಗೆ ಅನಿಸುತ್ತೆ. ಕೆಲವರಿಗೆ ಮಾತ್ರ ಇದು. ಸೊ ನೀವೇ ಅಪ್ರೋಚ್ ಮಾಡಲಿ ಅಂತ ಅವ್ರು ಇರ್ತಾರೆ, ಇಲ್ಲ ಅವ್ರು ಮಾಡ್ತಾರೆ ಅಂತ ನಿಮ್ಗೆ ಅನಿಸಿರುತ್ತೆ. ಸೊ ಈ ಥರ ಕನೆಕ್ಷನ್ ಇರುವಂಥ ವ್ಯಕ್ತಿ ಇರ್ತಾರೆ. ಅವರು ತುಂಬಾ ಫ್ರೆಂಡ್ಸ್ ಜೊತೆ ಮಿಂಗಲ್ ಆಗ್ತಾರೆ. ಅವರು ಫ್ರೆಂಡ್ಶಿಪ್ಗೆ ತುಂಬ ಗೌರವ ಕೊಡೋವಂಥ ವ್ಯಕ್ತಿ ಆಗಿರ್ತಾರೆ. ನಾನು ಈ ಸರ್ತಿ ಎಲ್ಲ ರಾಶಿಯವ್ರಿಗೆ ಹೇಳ್ತೀನಿ, ಇದೊಂದು ರೀಲೊಕೇಶನ್ ಟೈಮ್ ಇದೆ. ಸೊ ನೀವು ರೀಲೊಕೇಟ್ ಆಗ್ತೀರಾ. ಈಗಾಗಲೇ ನೀವು ಯಾವುದೋ ಒಂದು ಊರಿಗೆ ಹೋಗಿರ್ಬೋದು, ಟ್ರಾವೆಲಿಂಗ್ ತೋರಿಸ್ತಾ ಇದೆ, ನೀವು ಟ್ರಾವೆಲ್ ಮಾಡ್ತಿರ್ತೀರಾ ಅಥವಾ ಅದರ್ ಪರ್ಸನ್ ಟ್ರಾವೆಲ್ ಮಾಡ್ತಿರ್ತಾರೆ ಅಂತ ನಂಗೆ ಅನಿಸುತ್ತೆ.
ಟೆನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫ್ ತುಂಬ ನಿಮಗೆ ಫೀಲ್ ಆಗುತ್ತೆ, ಲೈಫ್ ಅಂದರೆ ಈ ಥರ ಇರಬೇಕು ಅಂತ ಕೆಲವರಿಗೆ ಫೀಲ್ ಆಗುತ್ತೆ. ನಿಮ್ಮ ಲೈಫ್ ಬಗ್ಗೆ ನಿಮಗೆ ತುಂಬ ಪ್ರಾಸ್ಪರಿಟಿ, ತುಂಬ ಅಬೆಡೆನ್ಸು, ತುಂಬ ಏನೋ ಲಕ್ ಬಂದಿದೆ ಈ ವರ್ಷ ಅನ್ನೋ ಫೀಲಿಂಗಲ್ಲಿ ನೀವು ಇರ್ತೀರ ಖಂಡಿತ. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ವಿಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ನಾನು ಹೇಳ್ತೀನಿ. ಥ್ಯಾಂಕ್ ಯು ಆಲ್.